TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 6ನೇ ತರಗತಿಯ ಸುವೇಗ ಅಂದರೆ ಗಣಿತದ ಅಭ್ಯಾಸ ಪುಸ್ತಕ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಭಾಗ 1ರಲ್ಲಿ ಪೂರ್ಣ ಸಂಖ್ಯೆಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ಗೊಂದಲ ಆಗಿತ್ತು. ಕಳೆದ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಇನ್ನಷ್ಟು ಸರಳೀಕರಣ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ನೋಡಿ, ಯಾವುದೆಲ್ಲ ಸಮಸ್ಯೆಗಳು ನಿಮಗೆ ಬರುತ್ತೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ ನಾನು ಅವುಗಳನ್ನು ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೇರವಾಗಿ ಪ್ರಾರಂಭ ಮಾಡೋಣ ಬನ್ನಿ. ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಇದೆ. ಅದರಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಹಿಂದಿನ ಸಂಖ್ಯೆ ಅಂದರೆ 1998ರ ಹಿಂದಿನ ಸಂಖ್ಯೆ ಅಂತ ಇದೆ. ಸೊ ಇದಕ್ಕೆ ಸಿಂಪಲ್ ಆಗಿ ಉತ್ತರ ಹೇಳೋದಾದರೆ, ಹಿಂದಿನ ಸಂಖ್ಯೆ ಎಂದಾಗ -1 ಮಾಡಬೇಕು. ಅಂದರೆ 98ರಲ್ಲಿ 1 ಹೋದರೆ ಎಷ್ಟಾಗುತ್ತೆ? 97. ಅಂದರೆ ಉತ್ತರ 1, ಆದರೆ ಎ ಅಂತ ಇದೆ, ಅದಕ್ಕೆ ನೀವು ಇಲ್ಲಿ ಎ ಅಂತ ಬಾಕ್ಸಲ್ಲಿ ಬರಿಬೇಕು. ಓಕೆ. ನೆಕ್ಸ್ಟು 1999ರ ಮುಂದಿನ ಸಂಖ್ಯೆ 1ಅನ್ನು ಕೂಡಿ 1999ಕ್ಕೆ 1ಅನ್ನು ಕೂಡಿದರೆ 2000 ಆಗುತ್ತೆ. ಅದು ಆಪ್ಷನ್ ಬಿ ನಲ್ಲಿರೋದ್ರಿಂದ ಬಿ ಅಂತ ನೀವು ಇಲ್ಲಿ ಬಾಕ್ಸಲ್ಲಿ ಬರಿಬೇಕಾಗತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆ ನೋಡಿ, ಸೂಕ್ತವಾದಂತಹ ಸಂಕೇತವನ್ನು ಅಳವಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಇದಕ್ಕೆ ಸಂಕೇತವನ್ನು ಅಳವಡಿಸ್ತೀರಾ? ಈ ಬಾಕ್ಸಲ್ಲಿ ಅಂದರೆ ನೀವು ಗಮನಿಸಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, 540 ಈ ಕಡೆ 504 ಅಂತ ಇದೆ. ದೊಡ್ಡ ಚಿಹ್ನೆ ಈ ಥರ ಅಲ್ವಾ, ಹೀಗೆ ಹಾಕಬೇಕು. ಸೊ ಅದು ಎಲ್ಲಿದೆ ಅಂದರೆ ಆಪ್ಷನ್ ಏನಲ್ಲಿದೆ, ಅದಕ್ಕೆ ನಾನಿಲ್ಲಿ ಎ ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಹೇಳಿಕೆಯನ್ನು ಪೂರ್ಣಗೊಳಿಸಲು ಬಳಸಬೇಕಾದ ಸಂಕೇತ, ಇದಕ್ಕೆ ಯಾವ ಸಿಂಬಲನ್ನು ಹಾಕಬೇಕು? ನೋಡಿ, 78,654 ಅಂತ ಇದೆ. ಈ ಕಡೆ 87,654 ಅಂತ ಇದೆ. ಇಲ್ಲಿ 78,000 ದೊಡ್ಡದ, 87,000 ದೊಡ್ಡದ, 87,000 ದೊಡ್ಡದಾಗತ್ತೆ. ಸೊ ಅದಕ್ಕೆ ಈ ಥರ ಸಿಂಬಲನ್ನು ನೀವು ಅಲ್ಲಿ ಹಾಕಬೇಕು. ಅದು ಆಪ್ಷನ್ ಬಿ ನಲ್ಲಿದೆ, ಅದಕ್ಕೆ ನಾನಿಲ್ಲಿ ಬಿ ಅಂತ ಬರೆದಿದ್ದೀನಿ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು? ತುಂಬ ಸಿಂಪಲ್ ಮತ್ತು ಈಸಿ ಕೂಡ. ಇನ್ನು ಸೂಕ್ತವಾದ ಉತ್ತರದಿಂದ ಖಾಲಿ ಬಿಟ್ಟಿರುವಂಥ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಆಲ್ರೆಡಿ ಭರ್ತಿ ಮಾಡಿದ್ದೀನಿ, ಬಟ್ ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅತ್ಯಂತ ಚಿಕ್ಕದಾದ ಪೂರ್ಣ ಸಂಖ್ಯೆ. ಈಗ ಪೂರ್ಣ ಸಂಖ್ಯೆ ಪ್ರಾರಂಭ ಆಗೋದು ಹೇಗೆ? ಏನಾಗುತ್ತೆ? 0, 1, 2, 3 ಈ ಥರ ಪ್ರಾರಂಭ ಆಗುತ್ತೆ. ಅಂದರೆ ಮೊದಲನೇ ಯಾವ್ದು ಬರುತ್ತೆ? 0 ಬರುತ್ತೆ. ಅದಕ್ಕೆ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂದರೆ 0 ಅಂತ ನೀವು ಹೇಳ್ಬೋದು. ಹಾಗೆಯೇ 10,049ರ ಹಿಂದಿನ ಸಂಖ್ಯೆ, 49ರ ಹಿಂದಿನ ಸಂಖ್ಯೆ 48. ಅವು ಯಾವುದೇ ಸಂಖ್ಯೆಗಳನ್ನು ಕೊಟ್ಟಿರಲಿ, 10049 ಕೊಟ್ಟಿದ್ದಾರೆ. ಲಾಸ್ಟ್ 1 ಕಳೆದ್ರೆ 9ರಲ್ಲಿ 1 ಹೋದರೆ 8, 10048 ಅಂತ ನೀವು ಬರಿಬೇಕು. ಸೊ ನೆಕ್ಸ್ಟು ಹಿಂದಿನ ಸಂಖ್ಯೆ ಉಂಟಾಗದೇ ಇರುವಂಥ ಸ್ವಾಭಾವಿಕ ಸಂಖ್ಯೆ. ಸರ್, ಸ್ವಾಭಾವಿಕ ಸಂಖ್ಯೆ ಸ್ಟಾರ್ಟ್ ಆಗೋದು 1, 2, 3, 4 ಇತ್ಯಾದಿ ಅಲ್ವಾ? ಸೊ ಮೊದಲನೇದು 1 ಆಗಿರೋದ್ರಿಂದ ಅದಕ್ಕೆ ಹಿಂದಿನ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಇರೋದಿಲ್ಲ. ಅಂದರೆ 1 ಸರಿಯಾದ ಉತ್ತರ. ಅಂದರೆ 0 ಬರುತ್ತೆ, ಆದರೆ ಅದು ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ ಅಲ್ಲ. ಅದಕ್ಕೆ ಹಿಂದಿನ ಸಂಖ್ಯೆ ಉಂಟಾಗದೇ ಇರುವಂಥ ಸ್ವಾಭಾವಿಕ ಸಂಖ್ಯೆ 1 ಅಂತ ನಾವು ಹೇಳ್ಬೋದು. ಇನ್ನು ಮತ್ತೊಂದು ಪ್ರಶ್ನೆ, ಪೂರ್ಣ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಅಂತ ಕೇಳಿದರೆ ಅದಕ್ಕೆ 0 ಉತ್ತರ. ಯಾಕೆ ಅಂದರೆ ನೀವು ಯಾವುದೇ ಸಂಖ್ಯೆಗೆ 3 ತೊಗೊಂಡಿದ್ದೀನಿ, 0 ಕೂಡಿ 3 ಬರುತ್ತೆ. ಸೊ ಯಾವುದೇ ಸಂಖ್ಯೆ 10ಕ್ಕೆ 0ಯನ್ನು ಕೂಡಿ 10 ಬರುತ್ತೆ. ಅಂದರೆ ಯಾವುದೇ ಸಂಖ್ಯೆಗೆ 0ಯನ್ನು ಕೂಡಿದಾಗ ನಮಗೆ ಅದೇ ಸಂಖ್ಯೆ ಬರುತ್ತೆ. ಅದಕ್ಕೆ ನಾವು ಅನನ್ಯತಾಂಶ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ 0. ಮತ್ತೊಂದು ಪ್ರಶ್ನೆ, 7 + 8 + 3. ಇಲ್ಲಿ 7 + 8 + 3 ಅಂದರೆ ಗ್ರೂಪ್ ಮಾಡೋದನ್ನು ಮಾತ್ರ ಬೇರೆ ಬೇರೆ ಮಾಡಿದ್ದಾರೆ. ಸೊ ಇದು ಎಂಥ ನಿಯಮ ಅಂತ? ಸೊ ಇದನ್ನು ನಾವು ಸಹವರ್ತನೀಯ ನಿಯಮ ಅಂತ ಕರಿತೀವಿ. ಸೊ ಇದೆಲ್ಲ ನಿಮಗೆ ಗೊತ್ತಿದೆ. ಗ್ರೂಪಿಂಗಲ್ಲಿ ಮಾತ್ರ ವ್ಯತ್ಯಾಸ. ಯಾವುದೇ ಸಂಖ್ಯೆಗಳನ್ನು ತಗೊಳ್ಳೋ ಅದಿಲ ಬದಲು ಮಾಡಿ ಕೂಡಿದರೂ ಕೂಡ ಅದೇ ಉತ್ತರ ಸೇಮ್ ಬರುತ್ತೆ. ಹಾಗಾಗಿ ಇದು ಸಹವರ್ತನೆಯ ನಿಯಮವನ್ನು ಸೂಚಿಸುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ತುಂಬ ಸರಳ. ಇದಕ್ಕೂ ಕೂಡ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಿ. ಹೇಗೆ ಅಂತ ನೋಡಿ, 3 ಅಂಕೆಗಳ ಅತ್ಯಂತ ದೊಡ್ಡ ಸಮ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ ಸಮ ಅನ್ನೋ ವರ್ಡ್ ಅರ್ಥ ಮಾಡ್ಕೋಬೇಕು. 3 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಅಂದ ತಕ್ಷಣವೇ 999 ಬರೆದು ಬಿಡ್ತೀರಾ. ಆದರೆ ಇದು ಸಮ ಸಂಖ್ಯೆ ಅಲ್ಲ. 9 ಅನ್ನೋ ಸಮ ಸಂಖ್ಯೆನ ಬಿಡಿ ಸ್ಥಾನದಲ್ಲಿ ಬರೋದಿಲ್ಲ. ಅದಕ್ಕೆ ಒಂದೇ ಒಂದು ಕಳೀರಿ, ಆಗ ನಿಮಗೆ 9, 9, 8 ಬರುತ್ತೆ. ನೋಡಿ, ಅದು ಸಮ ಸಂಖ್ಯೆ ಆಯಿತು. 98 ಅನ್ನೋದು 2ರಿಂದ ಭಾಗ ಆಗಬೇಕು, ಆಗ ಮಾತ್ರ ಅದನ್ನು ಸಮಸಂಖ್ಯೆ ಅಂತ ಕರಿತೀವಿ.
ಸೊ ಅದಕ್ಕೆ ಇದನ್ನು ನಾವೇನಂತ ಅಂದರೆ ನಿಮಗೆ ಸಮಸಂಖ್ಯೆ ಬೆಸ ಸಂಖ್ಯೆ ಬಗ್ಗೆ ಸ್ವಲ್ಪ ಕಲ್ಪನೆಗಳು ಬೇಕು. ಈಗ ನೋಡಿ 1, ಆಮೇಲೆ 3, 4 ಇಲ್ಲ 5, 6 ಇಲ್ಲ 7, 8 ಇಲ್ಲ 9. ಸೊ ಇವೆಲ್ಲ ಬೆಸ ಸಂಖ್ಯೆಗಳು. ಸಮಸಂಖ್ಯೆ 2, 4, 6, 8 ಈ ಥರದವು. ಸೊ ಈಗ ಅರ್ಥ ಆಗಿರ್ಬೇಕು ನಿಮಗೆ ಸಮಸಂಖ್ಯೆ ಅಂದ್ರೇನು, ಬೆಸ ಸಂಖ್ಯೆ ಅಂದ್ರೇನು ಅಂತ. ಸೊ ಅಲ್ಲಿ 3 ಅಂಕೆಯ ಅತ್ಯಂತ ದೊಡ್ಡ ಸಮಸಂಖ್ಯೆ 998 ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ ನೋಡಿ, ತುಂಬ ಸುಲಭ ಇದೆ ಇದು. ಪೂರ್ಣ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ. ಅಂದರೆ 1ರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೂ ನಮಗೆ ಅದೇ ಸಂಖ್ಯೆ ಬರುತ್ತೆ. ಹಾಗಾಗಿ 1ಅನ್ನು ಪೂರ್ಣ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಭಾಳ ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟು ಅದೇ ರೀತಿ ಮತ್ತೊಂದು ಪ್ರಶ್ನೆ. ಪೂರ್ಣ ಸಂಖ್ಯೆಯನ್ನು 0ಯಿಂದ ಭಾಗಿಸುವುದು ನಿರೂಪಿತವಾಗಿಲ್ಲ. ಅಂದರೆ ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು ನೀವು 0ಯಿಂದ ಭಾಗಿಸಕ್ಕೆ ಸಾಧ್ಯನಾ? ಈಗ 5 ಅಂತ ಕೊಟ್ಟಿದ್ದೀನಿ, ಅದನ್ನು 0ಯಿಂದ ಭಾಗ ಮಾಡಿ, 0 ಅಷ್ಟು ಭಾಗ ಮಾಡಿ ಅಂದರೆ ನಮಗೆ ಗೊತ್ತಿಲ್ಲ ಅದು ಎಷ್ಟು ಭಾಗ ಮಾಡಬೇಕು ಹೇಗೆ ಅಂತ. ಅದಕ್ಕಾಗಿ 0ಯಿಂದ ಭಾಗಿಸುವುದು ನಿರೂಪಿತವಾಗಿಲ್ಲ ಅಂತ ನೀವು ಅಂದ್ಕೊಳ್ಬೇಕು. ಹಾಗೆ ಇಲ್ಲೊಂದು ಪ್ರಶ್ನೆ ಇದೆ 9ನೇದು. ಇಲ್ಲಿ 2417 ಯಾವ ಸಂಖ್ಯೆಗೆ ಕೂಡಿದರೆ ಅಷ್ಟೇ ಬರುತ್ತೆ ಅಂದರೆ 0 ಕೂಡಿದರೆ ಮಾತ್ರ ಅಷ್ಟೇ ಬರುತ್ತೆ. ಸೊ ಇನ್ನು 1 ಕೂಡಿದರೆ ಅದು 2418 ಆಗುತ್ತೆ. ಹಾಗಾಗಿ 0ಯನ್ನು ಕೂಡಿದರೆ ಅದೇ ಬರುತ್ತೆ. ಇದು ಸಂಕಲನದ ಅನನ್ಯತಾಂಶ ಅಂತ ಹೇಳ್ಬೋದು. ಹಾಗೆಯೇ ಭಾಗಾಕಾರ ಕ್ರಿಯೆಯಲ್ಲಿ ಭಾಜ್ಯ, ಭಾಜಕ ಮತ್ತು ಭಾಗಲಬ್ಧವೆಲ್ಲವೂ ಸಮನಾಗಿದ್ದರೆ ಆ ಸಂಖ್ಯೆ ಯಾವುದು? ಹೀಗೆ ನೋಡಿ, 1ರಿಂದ 1ಅನ್ನೇ ಭಾಗಿಸ್ತೀನಿ, ಒಂದೇ ಬರುತ್ತೆ. 1 1, ಶೇಷ 0. ನೋಡಿ, ಭಾಜ್ಯ, ಭಾಜಕ, ಭಾಗಲಬ್ಧ ಎಲ್ಲ ಒಂದೇ ಇದ್ದಾವೆ ಅಂದರೆ ಆ ಸಂಖ್ಯೆ ಯಾವುದಪ್ಪ ಅಂದರೆ 1. ಸೊ ಸರಿಯಾದ ಉತ್ತರ ಯಾವುದಪ್ಪ? 1 ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸ್ವಲ್ಪ ಕ್ಲಾರಿಫಿಕೇಷನನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ 53 ಅಂತ ಬರೆದ್ರೆ ನಿಮಗೆ ಅದು ಗೊತ್ತಾಗಲಿಲ್ಲ. 6678 = 63 ಅಂತ ಇದೆ. ಅಲ್ಲಿ ಬ್ರಾಕೆಟಲ್ಲಿ ಏನೂ ಕೊಟ್ಟಿಲ್ಲ. ಇದನ್ನು ಹೇಗೆ ಬಿಡಿಸೋದು ಅಂತ ನಾನು ನಿಮಗೆ ಲೆಕ್ಕ ಮಾಡಿ ತೋರಿಸ್ತೀನಿ ಇದನ್ನು. ಸೊ ನೋಡಿ, ಇಲ್ಲಿದೆ, ಇದು 2ನೇ ಪೇಜ್. ಇದು ಪೂರ್ಣ ಸಂಖ್ಯೆಗಳು ಪಾಠದ 2ನೇ ಪೇಜಲ್ಲಿ 11ನೇ ಪ್ರಶ್ನೆ ಈ ಥರ ಇದೆ. ಈ ಬಾಕ್ಸಲ್ಲಿ ಏನು ಬರಿಬೇಕು ಅನ್ನೋದು ನಮಗೊಂದು ಗೊಂದಲ, ಹೌದಲ್ವಾ? ಸೊ ಇರಲಿ, ನೋಡೋಣ. ಇದು ನಾನು ಒಂದು ಟ್ರಿಕ್ಸ್ ಯೂಸ್ ಮಾಡ್ತೀನಿ ಇದಕ್ಕೆ ಬರೆಯೋದಕ್ಕೆ. ಯಾವ ಥರ ಅಂತಂದರೆ, ಇದು ಬಾಕ್ಸಲ್ಲಿರೋದನ್ನು ಇಂಟು ಅಂತ ತಿಳ್ಕೊಬೇಕು. 63 ಇಂಟು ಇದೆ. ಇದನ್ನು ನಾನು 63ನ ಆಚೆ ಕಡೆ ಕಳಿಸಿದರೆ ಈಕ್ವಲ್ಸಿಂದ ಅದು ಭಾಗಿಸುವಾಗುತ್ತೆ. 6678 ಭಾಗಿಸು 63. 63ರಿಂದ ಭಾಗಿಸೋಣ, ಹಾಗಾದರೆ ಉತ್ತರ ಸಿಗುತ್ತೆ ನಮಗೆ. ಅಂದರೆ ಇದರಿಂದ ನಾನು 63ನ ಗುಣಿಸಿದರೆ ಇಷ್ಟೇ ಉತ್ತರ ಬರಬೇಕು. ಅಂದರೆ ನಾವು ಇದರಿಂದ 63ರಿಂದ ಇದನ್ನು ಭಾಗಿಸಿದಾಗ ಈ ಉತ್ತರ ಸಿಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಸ್ವಲ್ಪ ನಿಮಗೆ ಅಂದರೆ ನಿಮ್ಮ ಮಟ್ಟಕ್ಕೆ ಸ್ವಲ್ಪ ಕಷ್ಟನೇ ಇದು, ಆದರೂ ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಭಾಗಿಸ್ತಾ ಇದ್ದೀನಿ ನಾನಿಲ್ಲಿ. ಆ ಬಾಕ್ಸ್ = 6678 / 63. 63 ಒಂದಲೇ 63, 3 ಉಳಿತು. ನಾನು ಮತ್ತೆ ಹೋಗಲ್ಲ ಅಂತ 0 ಕಟ್ಕೊಂಡು 7 ಇಳಿಸ್ಕೊಂಡೆ, ಆಗಲೂ ಹೋಗಲಿಲ್ಲ. 3 ಉಳಿದ್ಮೇಲೆ 7 ಇಳಿಸ್ಕೊಂಡಿದ್ದೀನಿ. 0 ಕಟ್ಟಿ 8ಅನ್ನು ಮತ್ತೆ ಇಳಿಸ್ಕೊಂಡಿದ್ದೀನಿ. ಅವಾಗ 378 ಆಯಿತು. 6 ತೊಗೊಂಡಿದ್ದೀನಿ, ಆಗ ಹೋಯಿತು 378, ಶೇಷ 0 ಬಂತು, ಹೌದಲ್ವಾ? ಸೊ ಉತ್ತರ ನನಗೆ 106 ಬಂತು. ಅಂದರೆ 106, 63 ಇವೆರಡನ್ನು ಗುಣಿಸಿದರೆ ಇಷ್ಟು ಉತ್ತರ ಬರುತ್ತೆ, ಹೌದಲ್ವಾ? ಅಂದರೆ 106. ಪ್ರಶ್ನೆ ನೋಡಿ ಈಗ ಎಷ್ಟು ಸುಲಭ ಆಯಿತು. ಈಗ ನೋಡಿ, ಈ ಬಾಕ್ಸಲ್ಲಿ 63ಕ್ಕೆ ಎಷ್ಟು ಗುಣಿಸ್ಬೇಕು ನಾನು? 106. ಇಲ್ಲಿ 2 ಬಾಕ್ಸ್ ಕೊಟ್ಟಿದ್ದಾರಲ್ಲ ಸರ್, ಡ್ಯಾಶ್ ಪ್ಲಸ್ ಡ್ಯಾಶ್ ಅಂತ. 106ಅನ್ನು ಡಬಲ್ ಮಾಡಿಬಿಡೋಣ. ಆಗ ಏನಾಗುತ್ತೆ? 100 + 6 ಅಂತ ಬರಿಬೋದು. ಅಂದರೆ ಇದೇನಿಲ್ಲ, ಯಾವ ನಿಯಮವನ್ನು ತೋರಿಸುತ್ತಪ್ಪ ಇದು ಅಂತ ಹೇಳಿದರೆ, ವಿಭಾಜಕ ನಿಯಮವನ್ನು ನಾನು ಅದಕ್ಕೆ ಇಲ್ಲಿ ಬರೆದಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ವಿಭಾಜಕ ನಿಯಮವನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅದನ್ನು ತೋರಿಸುತ್ತೆ. ಉತ್ತರ ಇದಕ್ಕೆ 100 + 6 ಅಂತ ಬರಿಬೋದು. ಸೊ 53 ಬರ್ತದೆ. 53 ಕೂಡಿದರೂ ಕೂಡ ನೀವು ಏನು ಬರುತ್ತೆ ನಿಮಗೆ? 106 ಬರುತ್ತೆ ನೋಡಿ. ಸೊ 3 3 6, 5 5 10, 106 ಬರುತ್ತಲ್ವ? ಸೊ ಹಾಗಾಗಿ ಬಟ್ 53 ಅಂತ ಹೇಗೆ ಬಂತು ಅದು ಗೊತ್ತಿರಬೇಕು ನಮಗೆ. ಹಾಗಾಗಿ 100 + 6 ಬರೀರಿ, 101 + 5 ಬರೀರಿ, 53 + 53 ಬರೀರಿ. ಬಟ್ ಅದು ವಿಭಾಜಕ ನಿಯಮಕ್ಕೆ ಸರಿ ಹೊಂದುತ್ತೆ. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ.
ಪ್ರಶ್ನೆ 12, 13 ಗುಣಿಸು 8 0ಯ ಬೆಲೆ ಏನಾಗಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ಉತ್ತರ 0ನೇ ಆಗಿರುತ್ತೆ. ಯಾವುದೇ ಸಂಖ್ಯೆಗೆ 0ಯನ್ನು ಗುಣಿಸಿದರೆ ಉತ್ತರ 0ನೇ ಬರುತ್ತೆ. ಹಾಗೆ ಇಂದಿನ ಸಂಖ್ಯೆ ಇಲ್ಲದಿರುವ ಪೂರ್ಣ ಸಂಖ್ಯೆ. ಸೊ ಪೂರ್ಣ ಸಂಖ್ಯೆ ಪ್ರಾರಂಭವಾಗುವುದು 0ಯಿಂದ, ಹಾಗಾಗಿ 0ಗೆ ಹಿಂದಿನ ಸಂಖ್ಯೆ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಪೂರ್ಣ ಸಂಖ್ಯೆಗಳು ಡ್ಯಾಶ್ ಮತ್ತು ಡ್ಯಾಶ್ ಕ್ರಿಯೆಯಲ್ಲಿ ಆವೃತವಾಗಿವೆ ಅಂತ ಇದೆ. ಅಂದರೆ ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತವಾಗಿವೆ. ಈಗ ನೀವು 9 + 1 ತಗೊಳ್ಳಿ, 10 ಬರುತ್ತೆ. 9 ಪೂರ್ಣ ಸಂಖ್ಯೆ, 1 ಪೂರ್ಣ ಸಂಖ್ಯೆ, 10 ಕೂಡ ಪೂರ್ಣ ಸಂಖ್ಯೆ, ಸಂಕಲನದಲ್ಲಿ ಆವೃತವಾಗಿವೆ. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಪೂರ್ಣ ಸಂಖ್ಯೆನೇ ಆಗಿರುತ್ತೆ ಅಂತ. ಹಾಗೆ ಗುಣಾಕಾರನೂ ಅಷ್ಟೇ, ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ಬರುವಂಥ ಉತ್ತರ ಗುಣಲಬ್ಧವು ಕೂಡ ಪೂರ್ಣ ಸಂಖ್ಯೆನೇ ಆಗಿರುತ್ತೆ. ಇವು ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಮಾತ್ರ ಆವೃತವಾಗಿದ್ದಾವೆ. ಇನ್ನು ವ್ಯವಕಲನ ಮೈನಸ್ ಮತ್ತು ಭಾಗಾಕಾರ ಡಿವೈಡೆಡ್ ಬೈನಲ್ಲಿ ಆಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಸ್ವಾಭಾವಿಕ ಸಂಖ್ಯೆ ಪ್ರಾರಂಭವಾಗೋದು 1ರಿಂದ, ಹಾಗಾಗಿ 1 ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ 99,999 ಅಂತ ಇದೆ. ಅಂದರೆ ಇದರ ಮುಂದಿನ ಸಂಖ್ಯೆ ಕೇಳಿದರೆ, ಮುಂದಿನ ಸಂಖ್ಯೆ ಅಂದರೆ 1ಅನ್ನು ಕೂಡಬೇಕು, ಅದು 1,00,000 ಆಗತ್ತೆ. ಇನ್ನು ಪೂರ್ಣ ಸಂಖ್ಯೆ ಡ್ಯಾಶ್ ಅನ್ನು ತನ್ನ ಹಿಂದಿನ ಸಂಖ್ಯೆಯಾಗಿ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸಾಕಷ್ಟು ಜನ ಶಿಕ್ಷಕರಲ್ಲಿ ಗೊಂದಲ ಇದೆ. ಏನಪ್ಪ ಅಂದರೆ ಪೂರ್ಣ ಸಂಖ್ಯೆ ಯಾವುದು ಅಂತ ಕೊಟ್ಟಿಲ್ಲ, ಅದರ ಏನನ್ನ ಹಿಂದಿನ ಸಂಖ್ಯೆಯಾಗಿ ಹೊಂದಿದೆ ಅಂತ. ಸೊ ನಾನು ನಿಮಗೆ -1 ಅಂತ ಹೇಳಿದೆ. -1 ಅಂದರೆ 1ಅನ್ನು ಕಳೆದಾಗ ಬರೋದೇ ಅದರ ಹಿಂದಿನ ಸಂಖ್ಯೆ. ಈಗ ಪೂರ್ಣ ಸಂಖ್ಯೆ 5 ಕೊಟ್ಟಿದ್ರೆ 1ಅನ್ನು ಕಳೀರಿ, ಅದರ ಹಿಂದಿನ ಸಂಖ್ಯೆ 4 ಬರುತ್ತೆ ಅಂತ. ಸೊ ಕೆಲವರು 0 ಅಂತ ಕೊಟ್ಟಿದ್ದಾರೆ, ಇದು 0ಇಂದನೇ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ 0 ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆಯ ಹಿಂದಿನ ಸಂಖ್ಯೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ 0ಇಂದನೇ ಸ್ಟಾರ್ಟ್ ಆಗುತ್ತೆ. ಪೂರ್ಣ ಸಂಖ್ಯೆಗಳು 0, 1, 2, 3 ಅಂತಲೇ ಬರ್ತಾವಲ್ವಾ. ಸೊ ಹಿಂದಿನ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಯಾರಾದರೂ ಶಿಕ್ಷಕರು ನಿಮಗೆ ಗೊತ್ತಿದ್ರೆ ಈ ವಿಡಿಯೋವನ್ನು ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆ ಸಂಖ್ಯೆ 17ಕ್ಕೆ 1 ಆಗುತ್ತೋ, -1 ಆಗುತ್ತೆ, ಅಥವಾ 0 ಆಗುತ್ತೆ ಅಂತಕ್ಕಂಥದ್ದನ್ನು. ಸೊ ನಾನು ಕೂಡ ನನಗೆ ಗೊತ್ತಾದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನನ್ನು ಹಾಕ್ತೀನಿ. ಮುಂದಿನ ಪ್ರಶ್ನೆ, 53 ಮತ್ತು 75ರ ನಡುವಿನ ಪೂರ್ಣ ಸಂಖ್ಯೆಗಳು ಒಟ್ಟು ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ನೋಡಿ, 53 ಮತ್ತು 75ರ ನಡುವೆ ಇರತಕ್ಕಂಥ ಪೂರ್ಣ ಸಂಖ್ಯೆಗಳು. ಸೊ ಇದಕ್ಕೆ ನಾನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಇದಕ್ಕೆ. ಸೊ ಎಷ್ಟಿರ್ತವೆ ನೋಡಿ, 53ರಿಂದ 75ರವರೆಗೂ ಬರೆದಿದ್ದೀನಿ ನಂಬರ್ಗಳನ್ನು. ಸೊ 53 ಆದಮೇಲೆ ಬರೋ ಸಂಖ್ಯೆಗಳು ನೋಡಿ 75ರವರೆಗೆ. 53, 75ಅನ್ನು ಬಿಟ್ಬಿಡೋಣ. ನಡುವೆ ಬರುವಂಥವು ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಸೊ 21 ಸಂಖ್ಯೆಗಳು ಬರ್ತವೆ, ಹೌದಲ್ವಾ? ಸೊ ಯಾವುದೇ ಗೊಂದಲ ಇಲ್ಲ ಅಂದ್ಕೊತೀನಿ ಇದಕ್ಕೆ. ಯಾಕೆ ಅಂದರೆ ಸುಮಾರು ಜನ ನನಗೆ ಇದಕ್ಕೆ ಸರ್ 22 ಬರ್ತವೆ, 24 ಬರ್ತವೆ, 23 ಬರ್ತವೆ ಅಂತ ಹೇಳ್ತಾ ಇದ್ರು. ಸೊ 21 ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟು 82, 86 ಮತ್ತು 100ರ ನಡುವೆ ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ. ಸೊ 86ರಿಂದ ಬಿಟ್ಬಿಡಿ, 87ರಿಂದ ಟೋಟಲು 99ವರೆಗೂ ಕೌಂಟ್ ಮಾಡಿ. ಸೊ ನಿಮಗೆ 14 ಬರುತ್ತೆ. ನಂಬರ್ಸ್ ಎಷ್ಟು ಬರ್ತವೆ? 14 ಬರ್ತವೆ. ಸರಿಯಾದ ಉತ್ತರ 14. ಇನ್ನು 4,10,739ರ ಮುಂದಿನ ಸಂಖ್ಯೆ 39ಕ್ಕೆ ಕೂಡಿದರೆ 40. 4,10,740. ಈಗ 3,15,619ರ ಹಿಂದಿನ ಸಂಖ್ಯೆ ಒಂದು ಕಳೀರಿ. 19ರಲ್ಲಿ 1 ಹೋದರೆ 18. 3,15,618 ಆಗುತ್ತೆ. ಹಾಗೆ ಯಾವುದೇ ಸ್ವಾಭಾವಿಕ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಪಡೆಯಲು ಅದಕ್ಕೆ ಕೂಡಬೇಕಾಗಿರುವುದು 1 ಅಂತ. ಸೊ ಎಷ್ಟು ಕೂಡಬೇಕು? 1ಅನ್ನು ಕೂಡಬೇಕು. 0ಯನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಯಿಂದ 1ಅನ್ನು ಕಳೆದರೆ ನಮಗೆ ದೊರೆಯುವುದು ಅದರ ಹಿಂದಿನ ಸಂಖ್ಯೆ ಅಂತ ಬರಿಬೇಕು. ನೀವೇನು ಬರಿಬೇಕು ಇದಕ್ಕೆ ಉತ್ತರ? ಹಿಂದಿನ ಸಂಖ್ಯೆ. ಇನ್ನು 2 ಅಂಕೆಗಳ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ 2 ಅಂಕೆಗಳ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 10, 1, 0. ಹಾಗೆ 3 ಅಂಕೆಗಳ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದಪ್ಪ ಅಂದರೆ 999. ಈಗ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, 1 ಮಿಲಿಯನ್ = ಡ್ಯಾಶ್ ಸಾವಿರಗಳು ಅಂತ ಇದೆ. 1 ಮಿಲಿಯನ್ಗೆ ಎಷ್ಟು ಸಾವಿರ ಆಗುತ್ತೆ? ಇದನ್ನು ಹೇಗೆ ನಾವು ಮಾಡಬೇಕು ನೋಡಿ. 26ನೇ ಪ್ರಶ್ನೆಗೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಇಲ್ಲಿ ನನ್ನ ಪ್ಲೇಸ್ ವ್ಯಾಲ್ಯೂ ಚಾರ್ಟನ್ನು ಬರೆದಿದ್ದೀನಿ 2 ಪದ್ಧತಿಯಲ್ಲಿ. ಇದು ಭಾರತೀಯ, ಇಂಡಿಯನ್, ಐ ಅಂತ ಬರೆದಿದ್ದೀನಿ.
ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಅಂತ ಬರೆದಿರ್ತೀನಿ. ಇದು ಅಲ್ಲೇನು ಕೇಳಿದ್ರು ಪ್ರಶ್ನೆನ 1 ಬಿಲಿಯನ್ ಅಂತ ಕೇಳಿದರು. ಸೊ ಇಲ್ಲಿ ಬಿಡಿ, 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ. ಇಲ್ಲಿ ನೋಡಿ, ಇದು ಬಿಡಿಗಳು ಮತ್ತು ಸಾವಿರಗಳು, ಮಿಲಿಯನ್ಗಳು, ಬಿಲಿಯನ್ಗಳು, ಟ್ರಿಲಿಯನ್ಗಳು ಹಿಂಗೆ ಹೋಗುತ್ತೆ. ಅದ್ರ ಬಗ್ಗೆ ನಿಮಗೆ ಅದು ಅಷ್ಟು ಬೇಡ. ಈಗ ಬಿಡಿಯಲ್ಲಿ ಮತ್ತೆ ಬಿಡಿ 10, 100, ಸಾವಿರದಲ್ಲಿ ಬಿಡಿ 10, 100 ಮತ್ತು ಬಿಡಿ 10, 100 ಎಲ್ಲದರಲ್ಲೂ ಕೂಡ ಬಿಡಿ 10, 100 ಇರುತ್ತೆ. ನನಗೆ ಬೇಕಾಗಿರೋದೆಷ್ಟು? 1 ಬಿಲಿಯನ್ ಅಂತ ಕೇಳಿದ್ದಾರೆ. ಸೊ ನಾನು ನಿಮಗೊಂದು ಗ್ರೀನ್ ಕಲರಲ್ಲಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, 1 ಬಿಲಿಯನ್ ಅಂತ ಇದೆ. 1 ಬಿಲಿಯನ್ ಅಂದರೆ ಇಲ್ಲಿ ಬರುತ್ತೆ. ಒಂದ್ರ ಮುಂದೆ ನಾನು ಉಳಿದವೆಲ್ಲ 0 ಹಾಕಿದ್ದೀನಿ. ಎಷ್ಟು ಸಾವಿರಗಳಾಗುತ್ತೆ ನೋಡಿ, ಇಲ್ಲಿ 1000ಕ್ಕೆ 3 0 ಇದಾವಲ್ವ, ಅದರಿಂದ ಎಷ್ಟಿದೆ ನೋಡಿ, 1,000 ಸಾವಿರಗಳಾಗ್ತವೆ. 1 ಬಿಲಿಯನ್ಗೆ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೇಳುವಾಗ 1,000 ಸಾವಿರಗಳು, ಹೌದಲ್ವಾ? ಸೊ ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೆ ನಾನು ಅದಕ್ಕೇನು ಬರೆದಿದ್ದೀನಿ, 1,000 ಅಂತ ಬರೆದಿದ್ದೀನಿ. 1 ಕೋಟಿಗೆ ಎಷ್ಟು ಲಕ್ಷ ಡ್ಯಾಶ್ ಲಕ್ಷ ಅಂತ ಕೇಳಿದ್ದಾರೆ. ಸೊ 1 ಕೋಟಿನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. 1 ಕೋಟಿಗೆ ಈ ಥರ ಇದೆ. ಎಷ್ಟು ಲಕ್ಷ? ಇದು ಬಿಡಿ 10, 100, 1000, 10,000, ಲಕ್ಷ. ಸೊ ಇಲ್ಲಿಗೆ 1 ಲಕ್ಷ ಆಗುತ್ತಲ್ವ, 100 ಲಕ್ಷ ಅಂತ ನಾವು ಹೇಳ್ಬೋದು. 1 ಕೋಟಿಗೆ 100 ಲಕ್ಷ ಅಂತ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ 1 ಕೋಟಿಗೆ 100 ಲಕ್ಷ ಅಂತಲೇ ಬರೆದಿದ್ದೀನಿ ನೋಡಿ. ಸೊ ಅರ್ಥ ಆಯ್ತಲ್ಲ, 1 ಕೋಟಿಗೆ 100 ಲಕ್ಷ. ತುಂಬ ಸಿಂಪಲ್ಲು. ಹಾಗೆ 1 ಕಿಲೋಮೀಟರ್ಗೆ, ಕಿಲೋ ಅಂದರೆ 1000, 1,000 ಮೀಟರ್. ಹಾಗೆ 1 ಗ್ರಾಮ್ಗೆ ಎಷ್ಟು ಮಿಲಿಗ್ರಾಮು? 1000 ಮಿಲಿಗ್ರಾಮ್ಗಳು. ಸೊ ಇದು ನಿಮಗೆಲ್ಲ ಗೊತ್ತಿದೆ. 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್. 1 ಲೀಟರ್ಗೆ 1000 ml, ಮಿಲಿ ಲೀಟರ್ ಅಂತ ನಿಮಗಿದೆಲ್ಲ ಸಿಂಪಲ್ ಆಗಿ ಆಲ್ರೆಡಿ ಗೊತ್ತಿದೆ. ಕಳೆದ 5ನೇ ತರಗತಿಯಲ್ಲಿ ಕೂಡ ನೀವು ಇದನ್ನು ಅಭ್ಯಾಸ ಮಾಡಿದಿರಿ. ಇನ್ನು ಸರಿ ಅಥವಾ ತಪ್ಪು ಅಂತ ಇದೆ. ಸೊ ಇದನ್ನು ಗಮನಿಸಿ ನೀವು. ಇದನ್ನು ಸರಿ ಅಥವಾ ತಪ್ಪು ಮತ್ತು ಇನ್ನು ಮುಂದೆ ಮೆದುಳಿಗೆ ಕಸರತ್ತು ಅಂತ ಇದೆ. ಸರಿ ತಪ್ಪು ಒಂದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಾನು ಇವಾಗ. ಏನಿದೆ ಪ್ರಶ್ನೆ ನೋಡಿ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಅಂತ ಇದೆ. ಸೊ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಹೌದು, ಇದು ಸರಿಯಾದ ಹೇಳಿಕೆ. ಸ್ವಾಭಾವಿಕ ಸಂಖ್ಯೆಗಳು 1, 2, 3ರಿಂದ ಪ್ರಾರಂಭವಾಗ್ತವೆ, ಹೌದಲ್ವಾ ಇತ್ಯಾದಿ. ಸೊ ಇಲ್ಲಿ ಪೂರ್ಣ ಸಂಖ್ಯೆ ಅಂದರೆ 0 ಮಾತ್ರ ಇರುತ್ತೆ. ಬಟ್ ಇವು ಕೂಡ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ಬೋದಾ? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಇರ್ತವೆ. ಹಾಗಾಗಿ ಆ ಹೇಳಿಕೆ ಸರಿ. ಇನ್ನು ಪೂರ್ಣ ಸಂಖ್ಯೆಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾದ ಹೇಳಿಕೆ. ಯಾಕೆ ಅಂದರೆ ನಾನು ಆಗಲೇ ನಿಮಗೆ ಹೇಳಿದ್ದೆ, ಸಂಕಲನ ಮತ್ತು ಗುಣಾಕಾರ ಮಾತ್ರನೇ ಆವೃತವಾಗಿರ್ತವೆ, ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಆವೃತ ಆಗೋದಿಲ್ಲ ಅಂತ. ಸೊ 2ನೇ ಹೇಳಿಕೆ ತಪ್ಪು, 1ನೇ ಹೇಳಿಕೆ ಸರಿ ಅಂತ ನಿಮಗೆ ಗೊತ್ತಾಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮೆದುಳಿಗೆ ಕಸರತ್ತು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು, ಈ ಪಾಠದ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತೀನಿ. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೇನಿಸ್ತು? ಹಾಗೆ ಪ್ರಶ್ನೆ ಸಂಖ್ಯೆ ನಾನು ಆಗಲೇ ಹೇಳ್ದಂಗೆ ಶಿಕ್ಷಕರು ನೋಡ್ತಾ ಇದ್ದರೆ ಪ್ರಶ್ನೆ ಸಂಖ್ಯೆ 17ಕ್ಕೆ ನನಗೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸುವಂಥ ಪ್ರಯತ್ನ ಮಾಡಿ. ಧನ್ಯವಾದಗಳು.